ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ DC ಬ್ಲಾಗ್. ಸೊ ಇವತ್ತು ಸುಮ್ಮನೆ ಹಾಗೆ ರ್ಯಾಂಡಮ್ ಬ್ಲಾಗ್ ಮಾಡ್ತಾ ಇದ್ದೀನಿ, ಡೈಲಿ ಬ್ಲಾಗ್. ಸೊ ಸ್ಟೇ ಟ್ಯೂನ್ಡ್, ಕೊನೆ ತನಕ ನನ್ನ ವಿಡಿಯೋ ನೋಡಿ, ಹೀಗೆ ಸಪೋರ್ಟ್ ಮಾಡಿ. ನಾನು ಮಾರ್ನಿಂಗ್ ಎದ್ದ ತಕ್ಷಣ ನನ್ನ ಮಗಳಿಗೆ ಇವಾಗ ಪೀರಿಯಡ್ ಶೋ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ 1.6 ಇಯರ್ಸ್ ಅಲ್ವಾ, ಸೊ ಅದಕ್ಕೆ ಪೀರಿಯಡ್ ಶೋ ಕೊಡ್ತಾಯಿದ್ದೀನಿ. ಫಸ್ಟು ಇವಾಗಂತೂ ಅವಳು ಹಾಲು ಕುಡಿಯೋಕೆ ಒಂಥರ ಮಾಡ್ತಿದ್ಲು. ಸೊ ಸ್ವಲ್ಪ ಪೀಡಿಯಾಶೋರ್ ಹಾಕೋದ್ರಿಂದ ಅವಳು ಇವಾಗ ಹಾಲು ಕುಡಿಯೋಕ್ಕೆ ಇಷ್ಟಪಡ್ತಾಳೆ. ಸೊ ಅದಕ್ಕಾಗಿ ನಾನು ಪೀಡಿಯಾಶೋರ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಗ್ರೋತ್ಗೂ ಹೆಲ್ಪ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅವಳು ಎಷ್ಟು ಸರ್ಕಸ್ ಮಾಡ್ತಾಳೆ ಅಂದರೆ ಏನಾದ್ರು ತಿನ್ಬೇಕಾರೆ ಕುಡಿಬೇಕಾರೆ. ಬಟ್ ಈ ಪೀಡಿಯಾಶೋರ್ ಹಾಕ್ದಾಗಿಂದ ಒಂದು ಸ್ವಲ್ಪ ಅವಳೇ ಈಸ್ಕೊಂಡು ಕುಡಿಯೋದು ಆ ಥರ ಮಾಡ್ತಿದ್ದಾಳೆ. ಸೊ ಅದಕ್ಕೆ ಸ್ವಲ್ಪ ಸಮಾಧಾನ. ಬಿಕಾಸ್ ತಿನ್ಸೋದು ಕುಡ್ಸೋದಂದ್ರೇ ಕಷ್ಟ ಆಗಿಬಿಟ್ಟಿದೆ ಈ ನಡುವೆ ಬರ್ತಾ ಇವಳಿಗೆ. ಸೊ ಇದರಿಂದ ಆದರೂ ಬೇಗ ಹಾಲು ಕುಡ್ಕೊತಾಳೆ ಅಂತ ಒಂಥರ ಖುಷಿ ಅಷ್ಟೇ. ಸೊ ಇವತ್ತು ಇವಳಿಗೆ ಬೇಗನೆ ಫ್ರೆಶ್ ಅಪ್ ಮಾಡಿಸಿ ಹಾಲೆಲ್ಲ ಕುಡಿಸಿ ನೆಕ್ಸ್ಟು ನಮ್ಮ ಬ್ಯಾಂಬೂನ ಒಳಗಡೆ ಇಟ್ಟಿರ್ತೀನಿ ಯಾವಾಗ್ಲೂ. ಬಟ್ ಬೆಳಗ್ಗೆ ಹೊತ್ತು ಮಾತ್ರ ಈಚೆ ಬಿಡ್ತೀನಿ. ಬಿಕಾಸ್ ಈ ಮನೆ ಚಿಕ್ಕದಿರೋದ್ರಿಂದ ಒಳಗಡೆನೇ ಇದ್ದರೆ ಒಂಥರ ಸ್ಮೆಲ್ ಬಂದುಬಿಡುತ್ತೆ ಅಂದ್ಬಿಟ್ಟು ಈಚೆ ಓಪನ್ ಏರಲ್ಲಿ ಬಿಡ್ತೀನಿ. ಸೊ ಒಳಗಡೆನೇ ಇರುತ್ತೆ. ನೈಟ್ ಹೊತ್ತು ಒಳಗಡೆ ಇಟ್ಕೊತೀವಿ, ಬೆಳಗ್ಗೆ ಹೊತ್ತು ಹಿಂಗೆ ಬಾಲ್ಕನಿಲಿ ಬಿಡ್ತೀವಿ. ಸೊ ಈ ವೆದರ್ಗೆ ಕೊರಿಯನ್ ಮ್ಯಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕೊರಿಯನ್ ಮ್ಯಾಗಿ ಮಾಡಿದ್ದೆ. ಆ್ಯಂಡ್ ಇವತ್ತು ನನ್ನ ಒಂದು UGC ಸ್ಟಾರ್ಟ್ ಮಾಡಿದಾಗಿಂದ ಫಸ್ಟ್ PR ನೆನ್ನೆ ರಿಸೀವ್ ಆಯಿತು. ಆ್ಯಂಡ್ ಇವತ್ತಾದರೂ ವಿಡಿಯೋ ಕೂಡ ಮಾಡಿ ಪೋಸ್ಟ್ ಮಾಡಿದ್ದೀನಿ. ಶಾರ್ಟ್ಸಲ್ಲೂ ಹಾಕಿರ್ತೀವಿ, ನೋಡ್ಬೋದು ನೀವು. ಸೊ ನನ್ನ UGC ಜರ್ನಿಯಲ್ಲಿ ಇದು ಒಂದು ಫಸ್ಟ್ ಪ್ರಾಡಕ್ಟ್. ಸೊ ತುಂಬಾ ಮೆಮೊರೇಬಲ್. ಏನೇನು ಕಳಿಸಿದ್ದಾರೆ ಅಂತ ನೋಡಿ. ಸ್ಕ್ರಂಚೀಸ್ ಕಳಿಸಿದ್ದಾರೆ, ಬ್ರೇಸ್ಲೆಟು, ಇಯರಿಂಗ್ಸ್ ಮತ್ತು ನೆಕ್ ಪೀಸ್ನ ಕಳಿಸ್ಕೊಟ್ಟಿದ್ದಾರೆ. ತುಂಬಾ ಕ್ಯೂಟಾಗಿತ್ತು, ವೇರ್ ಮಾಡಿದಾಗ ಕ್ಯೂಟಾಗಿ ಕಾಣಿಸ್ತಿತ್ತು. ಆ್ಯಂಡ್ ತುಂಬಾ ಇಷ್ಟ ಆಯಿತು ನನಗೆ. ಹೇ ಗಾಯ್ಸ್, ಸೊ ನನ್ನ ಮಗಳನ್ನ ಮಲಗಿಸಿದಾದ್ಮೇಲೆ ಮನೆ ಕೆಲಸ ಸ್ವಲ್ಪ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಈಗ ಫ್ರೀ ಆದೆ. ಸೊ ಇನ್ನೂ ಮಲಗಿದಾಳೆ ಅವಳು, ಇನ್ನೂ ಎದ್ದಿಲ್ಲ. ಸೊ ಅದಕ್ಕೆ ನಾನು ಅಷ್ಟರಲ್ಲಿ ಒಂದು ಸ್ವಲ್ಪ ಓದ್ಕೊಳ್ಳೋಣ ಅಂದ್ಬಿಟ್ಟು ಬುಕ್ಸ್ ತಗೊಂಡು ಕೂತಿದ್ದೀನಿ. ಸೊ ಏನು ಓದ್ತಿದ್ದೀರಾ ಏನು ಅಂತ ಯಾರಿಗಾರು ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ. ಬಿಕಾಸ್ ಮಗು ಇದೆ ಅಂದಮೇಲೆ ಏನು ಓದ್ತಿರ್ಬೋದು ಅಂತ. ಸೊ ನಾನು ನನ್ನ ಡಿಗ್ರಿ ಮುಗಿಸ್ದಾಗ ಲಾಸ್ಟ್ ಸಿಕ್ಸ್ತ್ ಸೆಮ್ ಎಕ್ಸಾಮಲ್ಲಿ ನನ್ನ ಮಗಳಿಗೆ ಅವಾಗಿನ 15 ಡೇಸು. ಸೊ 15 ಡೇಸ್ ಬೇಬಿನ ಬಿಟ್ಟು ಲಾಸ್ಟ್ ಎಕ್ಸಾಮ್ ಬರೆದಿದ್ದೆ. ಬಿಕಾಸ್ ಡಿಗ್ರಿ ಡಿಸ್ಕಂಟಿನ್ಯೂಡ್ ಆಗಿಬಿಡುತ್ತೆ ಅದೊಂದು ಎಕ್ಸಾಮ್ ಬಿಟ್ಟರೆ ಅಂತ. ನಾನು 50-50 ಹೋಗಿ ಬರ್ತಿದ್ದು. ಎಷ್ಟು ಪಾಸ್ ಆಗ್ತೀನೋ ಅಷ್ಟಲ್ಲಿ ಪಾಸ್ ಆಗಲಿ, ಮಿಕ್ಕಿದೆಲ್ಲ ನೆಕ್ಸ್ಟು ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ. ಬಟ್ 6th ಸೆಮ್ ಎಕ್ಸಾಮು ಒಂದೇ ಅಟೆಂಪ್ಟಲ್ಲಿ ಎಲ್ಲನೂ ಕ್ಲಿಯರ್ ಆಗೋಯ್ತು. ಹಾಗೆ ಮನೇಲೆ ಸುಮ್ಮನೆ ಇದ್ದೆ ಅಂದ್ಬಿಟ್ಟು ಹಾಗೆ ಹುಡುಕ್ತಿರ್ಬೇಕಾದ್ರೆ IGNOU ಅನ್ನೋ ಒಂದು ಯೂನಿವರ್ಸಿಟಿ, ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿಯಲ್ಲಿ ಕರೆಸ್ಪಾಂಡಿಂಗ್ ಆಪರ್ಚುನಿಟೀಸ್ ಇತ್ತಲ್ವಾ. ಸೊ ಅದಕ್ಕೆ ಏನಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಅಂದ್ಬಿಟ್ಟು MA ಕರೆಸ್ಪಾಂಡಿಂಗ್ಸ್ ಮಾಡೋಣ ಅಂತ ಮಾಡಿದೆ. ಸೊ ನಾನು ಜುಲೈಯಲ್ಲೇನೋ ಅಪ್ಲೈ ಮಾಡಿದ್ದು, ಪೇ ಮಾಡಿದ್ದು. ಬಟ್ ಅದರಿಂದ ಏನೂ ಬಂದಿರಲಿಲ್ಲ. ಬಟ್ ಬುಕ್ಸ್ ಮಾತ್ರ ಬಂದ್ಬಿಟ್ಟಿತ್ತು. 1 ಮಂತ್ ಅಪ್ಲೈ ಮಾಡಿದ್ದು, ವಿತಿನ್ 1 ಮಂತಲ್ಲಿ ಬುಕ್ಸ್ ಬಂದಿತ್ತು. ಸೊ ಸುಮ್ಮನೆ ಆಗ್ಬಿಟ್ಟಿದ್ದೆ ನಾನು, ಏನು ಬರುತ್ತೋ ಎಲ್ವೋ ಬಿಡು ನೋಡೋಣ ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ವೀಕಲ್ಲಿ ಸೊ ಇಂಡಕ್ಷನ್ ಮೀಟಿಂಗ್ ಇದೆ, ಅಟೆಂಡ್ ಆಗಿ ಅಂತ ಮೇಲ್ ಬಂದಿತ್ತು. ಸೊ ಅದರಲ್ಲಿ ಅಟೆಂಡ್ ಆದಾಗ ಅವರು ಕಂಪ್ಲೀಟಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು, ಯಾವ ಥರ ಓದ್ಕೋಬೇಕು ಏನು ಎಲ್ಲ ಅಂತ ಅಂದ್ಬಿಟ್ಟು. ಸೊ ಫೆಬ್ರವರಿಯಿಂದ ಕ್ಲಾಸಸ್ ಸ್ಟಾರ್ಟು. ಇದರಲ್ಲಿ ಕರೆಸ್ಪಾಂಡಿಂಗ್ಸಲ್ಲಿ ಕ್ಲಾಸಸ್ ಏನಂದರೆ ರೆಗ್ಯುಲರ್ ಕ್ಲಾಸಸ್ ಅಂತೂ ಇರೋದೇ ಇಲ್ಲ. ನಾವು ಓದಿರ್ಬೇಕು. ಏನಾದ್ರು ಡೌಟ್ಸ್ ಇದ್ರೆ ಅದನ್ನ ಫೆಬ್ರವರಿಯಿಂದ ಕ್ಲಿಯರ್ ಮಾಡ್ತಾರೆ. ಸೊ ಜೂನ್ ಆರ್ ಜುಲೈಯಲ್ಲಿ ಎಕ್ಸಾಮ್ಸ್ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಇಯರ್ಲಿ ಒನ್ಸ್ ಎಕ್ಸಾಮ್ಸ್ ಅಷ್ಟೇನೆ. ಸೊ 2 ಇಯರ್ಸ್ಗೆ 2 ಎಕ್ಸಾಮ್ಸ್ ಇರುತ್ತೆ ಅಷ್ಟೇ. ನಾವು ಕಾಲೇಜ್ ರೆಗ್ಯುಲರ್ ಮಾಡೋಗೋದಾದ್ರೆ 4 ಸೆಮ್ಸ್ ಇರುತ್ತೆ. ಬಟ್ ಇದ್ರಲ್ಲಿ ಹಂಗಲ್ಲ, ಬರೀ 2 ಎಕ್ಸಾಮ್ಸು, ಇಯರ್ಗೆ ಒಂದೇ ಒಂದು ಎಕ್ಸಾಮು. ಪ್ರಾಕ್ಟಿಕಲ್ಸ್ ಮಾತ್ರ ಕಾಲೇಜಲ್ಲಿ ಹೋಗಿ ಅಟೆಂಡ್ ಮಾಡಬೇಕಂತೆ. ಅದು ಬರೀ 4 ಕ್ಲಾಸ್ ಅಟೆಂಡ್ ಮಾಡಬೇಕು ಪ್ರಾಕ್ಟಿಕಲ್ಸು. ಸೊ ಬಿಕಾಸ್ ಪ್ರಾಕ್ಟಿಕಲ್ಸ್ ಎಲ್ಲ ನಾನು ಸೈಕಾಲಜಿ ನಾನು ಏನು ಮಾಡ್ತಿದ್ದೀನಿ ಅಂದರೆ MA ಸೈಕಾಲಜಿ ಮಾಡ್ತಿರೋದ್ರಿಂದ ಲ್ಯಾಬ್ಸ್ ಏನದು ಪ್ರಾಕ್ಟಿಕಲ್ಸ್ನೆಲ್ಲ ನನ್ನ ಮನೇಲಿ ಮಾಡ್ಕೊಳಕ್ಕಾಗಲ್ಲ. ಸೊ ಹೋಗ್ಲೇಬೇಕು. ಸೊ ಇನ್ ಥಿಯರಿ ಎಲ್ಲ ಆನ್ಲೈನಲ್ಲೇ ಕವರ್ ಮಾಡ್ಕೊತಾರೆ. ಸೊ ಏನಕ್ಕೆ ಟೈಮ್ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಹೆಂಗೋ MA ಮನೇಲಿ ಇದ್ದೇನೆ MA ಸೈಕಾಲಜಿ ಕಂಪ್ಲೀಟ್ ಆಗುತ್ತೆ ಅಂದ್ಬಿಟ್ಟು ಈಗ ಒಂದು ಕೋರ್ಸಿಗೆ ಜಾಯ್ನ್ ಆಗಿಬಿಟ್ಟೆ. ಸೊ ಮಾಸ್ಟರ್ಸ್ ಮಾಡೋಣ, ಹೇಗಿರುತ್ತೆ ಎಕ್ಸಾಮ್ಸ್ ಗೊತ್ತಿಲ್ಲ. ಇನ್ನೂ ಟೈಮ್ ಇದೆ, 6 ಮಂತ್ಸ್ ಟೈಮ್ ಇದ್ದೇ ಇದೆ. ಸೊ ಆರಾಮಾಗಿ ಓದ್ಕೋಬೋದು. ಸೊ ನನ್ನ ಟೆಕ್ಸ್ಟ್ ಬುಕ್ಸ್ ತೋರಿಸ್ತೀನಿ ಬನ್ನಿ. ಸೊ ನಾನು PU ಇಂದನೂ ಸೈಕಾಲಜಿನೇ ಸ್ಟಡಿ ಮಾಡ್ತಿರೋದು. ಆಗ 6 ಸಬ್ಜೆಕ್ಟಲ್ಲಿ 1 ಸಬ್ಜೆಕ್ಟ್ ಆಗುತ್ತೋ, ಈಗ 1 ಸಬ್ಜೆಕ್ಟೇ 6 ಪಾರ್ಟ್ಸ್ ಆಗಿದೆ.
ಸೊ ಇದು ಫಸ್ಟ್ ಬಂದ್ಬಿಟ್ಟು ಕಾಗ್ನಿಟಿವ್, ಸೆಕೆಂಡ್ ಲೈಫ್ ಸ್ಪ್ಯಾನ್, ಇದು ಪರ್ಸನಾಲಿಟಿ ಥಿಯರೀಸು, ಅಡ್ವಾನ್ಸ್ ಸೋಷಿಯಲ್ ಸೈಕಾಲಜಿ, ರಿಸರ್ಚ್ ಮೆಥಡ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ಸೈಕಾಲಜಿ. ನೆಕ್ಸ್ಟು ಎಕ್ಸ್ಪೆರಿಮೆಂಟ್ಸ್. ಸೊ ಎಲ್ಲ ಸಬ್ಜೆಕ್ಟ್ಸ್ದು ಎಲ್ಲ ಪಾರ್ಟ್ಸ್ದು ಎಕ್ಸ್ಪೆರಿಮೆಂಟ್ಸ್ ಈ ಹ್ಯಾಂಡ್ ಬುಕ್ಕಲ್ಲಿ ಇದೆ. ಇನ್ನ ಒಂದೇನಂತ ಅಂದರೆ ಈ ರೀಜನಲ್ ಸೆಂಟರ್ ಇರೋದು ಬಂದ್ಬಿಟ್ಟು ಡೆಲ್ಲಿಯಲ್ಲಿ ಇರೋದು ಮೇಯ್ನು, ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿದು. ಸೊ ಇಲ್ಲಿ ಬ್ಯಾಂಗ್ಳೂರ್ಗೆ ಯಾವುದಾದ್ರೂ ನಿಮ್ಮ ಸೆಲೆಕ್ಟೆಡ್ ಕಾಲೇಜಸ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರು. ನಾನು ಓದಿದ್ದು, ನಾನು ಡಿಗ್ರಿ ಮಾಡಿದ್ನಲ್ಲ NMKRV, ಸೊ ನಾನು ಅದೇ ಕಾಲೇಜ್ ಇತ್ತು ಅಂದ್ಬಿಟ್ಟು ಅದೇ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡೆ. ಆ್ಯಂಡ್ ಅಲ್ಲಿ ನನಗೆ ಸೆಕೆಂಡ್ ಸೆಮ್ಮಲ್ಲಿ 4th ಸೆಮ್ಮಲ್ಲಿ ಇದ್ದಿದ್ದು ಆಮೇಲೆ ತಿರ್ಗಾ ಇಲ್ಲಿ ನನಗೆ ಟೀಚರು. ಸೊ ಅದೊಂಥರ ಖುಷಿ, ಯಾಕಂದರೆ ಗೊತ್ತಿರೋರಲ್ವಾ. ಸೊ ಏನಾದ್ರು ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡ್ಕೋಬೋದು. ಮತ್ತು ಕಾಲೇಜು ತುಂಬ ಚೆನ್ನಾಗಿ ಗೊತ್ತಿರೋ, 3 ವರ್ಷ ಅಲ್ಲೇ ಓದಿದ್ದು. ಸೊ ಆರಾಮಾಗಿ ಎಲ್ಲಿ ಏನೇನಿದೆ ಎಲ್ಲ ಗೊತ್ತು. ಇವಾಗ ಬೇರೆ ಕಾಲೇಜ್ ಅಂದರೆ ಏನು ಎಲ್ಲಿರುತ್ತೋ ಯಾರಿಗೂ ಗೊತ್ತು. ಸೊ ಅದಕ್ಕೆ ನನಗೆ ಗೊತ್ತಿರೋ ಕಾಲೇಜನ್ನೇ ಹಿಂಗೂ ಸ್ಟಡಿ ಮಾಡಿದ್ನಲ್ವ 3 years. ಸೊ ಅದಕ್ಕೆ ತಿರ್ಗಾನೇ ಅದೇ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಂಡೆ, ಸ್ಟಡಿ ಸೆಂಟರು. ಬಟ್ ಎಕ್ಸಾಮ್ಸ್ ಅಲ್ಲಿ ಇರಲ್ಲ. ಬಟ್ ಏನಾದ್ರು ಡೌಟ್ಸ್ ಇದ್ದರೆ ನಮ್ಮ ಅಸೈನ್ಮೆಂಟ್ಸು ಎಲ್ಲ ಸ್ಟಡಿ ಸೆಂಟರಲ್ಲೇ ನಾವು ಹೋಗಿ ಸಬ್ಮಿಟ್ ಮಾಡಬೇಕು. ಸೊ ಅದಕ್ಕೆ ನಾನು ಸ್ಟಡಿ ಸೆಂಟರು NMKRVನೇ ಚೂಸ್ ಮಾಡಿಕೊಂಡೆ. ಸೊ ಇದಾಗಿತ್ತು ನನ್ನ ಕರೆಸ್ಪಾಂಡೆನ್ಸ್ ಜಾಯ್ನ್ ಆಗಿದ್ದು ಸ್ಟೋರಿ. ಸೊ ನೆಕ್ಸ್ಟು ನನ್ನ ಮಗಳು ಎದ್ದೋಳು ಅಷ್ಟರಲ್ಲಿ ಒಂದು ಸ್ವಲ್ಪ ಏನಾದರೂ ಓದ್ಕೋಬೇಕು. ಇನ್ನು ಅಸೈನ್ಮೆಂಟ್ಸ್ ಎಲ್ಲ ಮಾರ್ಚ್ ಸಬ್ಮಿಟ್ ಮಾಡೋದಿದೆ, ಯಾವಾಗ ಮಾಡ್ತೀನಿ ಗೊತ್ತಿಲ್ಲ, ಒಟ್ಟಿನಲ್ಲಿ ಮಾಡಬೇಕು. ಆ್ಯಂಡ್ ಒಂದು ಸ್ವಲ್ಪ ತಂದಮೇಲೆ ಅವಳೆದ್ಮೇಲೆ ನಾನು ತಿರ್ಗಾ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದರೆ ಅವಳು ಎದ್ದೋಳಕ್ಕಿಂತ ಮುಂಚೆನೇ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು ನಾನಿವಾಗ ಎಗ್ ಸ್ಯಾಂಡ್ವಿಚ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊತಾ ಇದ್ದೆ. ತುಂಬ ದಿವಸದಿಂದ ಅಂದ್ಕೊತಿದ್ದೆ ಎಗ್ ಸ್ಯಾಂಡ್ವಿಚ್ ಮಾಡಬೇಕು ಅಂತ. ಬಟ್ ಯಾಕೋ ಈ ವೆದರ್ಗೆ ಮಾಡ್ಕೊಳ್ಲೇಬೇಕು ಅಂತ ಅನಿಸ್ತು. ಸೊ ಅದಕ್ಕೆ ಇವಾಗ ಎಗ್ ಸ್ಯಾಂಡ್ವಿಚ್ನ ಮಾಡ್ತಾಯಿದ್ದೀನಿ. ಫಸ್ಟು ಒಂದು ಕಡ ತೊಗೊಂಡು ಅದಕ್ಕೆ ಆಯಿಲ್ ಹಾಕ್ಬಿಟ್ಟು ಜಸ್ಟ್ ಸಿಂಪಲ್ಲು ಈರುಳ್ಳಿ ಹಾಕ್ಬಿಟ್ಟು, ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಅದ್ರ ಜೊತೆಗೆ ಟೊಮೆಟೊ ಹಾಕ್ಕೊಳ್ಬೇಕು. ಸೊ ಇದಿಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಆಡಿಸ್ಕೋಬೇಕು. ಸೊ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಒಂಥರ ಎಣ್ಣೆ ಬಿಟ್ಕೊಳ್ಳುತ್ತಲ್ಲ, ಆ ಥರ ಆಗೋವರೆಗೂ ಟೊಮೆಟೊನ ಹಾಕ್ಕೊಂಡು ಹಾಗೆ ಸ್ಲಿಮ್ಮಲ್ಲಿ ಇಟ್ಟು ಬೇಯಿಸ್ಕೋಬೇಕು. ನೆಕ್ಸ್ಟು ಅದಕ್ಕೆ ಹಾಗೆ ಏನು ಮಾಡ್ತೀರಾ ಉಪ್ಪು. ಸೊ ಟೊಮೆಟೊ ಕುಕ್ ಆದಮೇಲೆ ಅದಕ್ಕೆ ಚಿಲ್ಲಿ ಪೌಡರ್, ಗರಂ ಮಸಾಲ ಹಾಗೆ ಧನಿಯಾ ಪೌಡರ್ ಹಾಕ್ಕೊಂಡು ನೆಕ್ಸ್ಟು ಹಾಗೆ ಬಿಟ್ಟು ಅದ್ರ ಮೇಲೆ ಹಾಗೆ ಎಗ್ಸ್ನ ಒಡ್ದು ಹಾಕ್ಕೋಬೇಕು. ಸೊ ಈ ಎಗ್ಸ್ನೆಲ್ಲ ತಿರುಗಿಸ್ಬಿಡ್ಬಾರ್ದು, ಹಾಗೆ ಬಿಟ್ಬಿಡ್ಬೇಕು. ಸೊ ತಿರುಗಿಸ್ಬಿಟ್ರೆ ಎಗ್ ಬುರ್ಜಿ ಥರ ಆಗೋಗ್ಬಿಡುತ್ತೆ. ಸೊ ಎಗ್ ಬುರ್ಜಿ ಥರ ಅಲ್ಲ, ಸ್ಯಾಂಡ್ವಿಚ್ ಮಾಡ್ತಿರೋದ್ರಿಂದ. ಸೊ ಇದನ್ನು ಹಾಗೆ ಬಿಟ್ಕೊಂಡ್ಬಿಡ್ತೀನಿ ನಾನು, ಏನು ಮಿಕ್ಸ್ ಮಾಡೋಕ್ಕೆಲ್ಲ ಹೋಗೋದಿಲ್ಲ. ಸೊ ಈಗ ಒಂದು ಪ್ಯಾನ್ ತಗೊಂಡು ಫಸ್ಟು ಪ್ಯಾನ್ನ ಹೀಟ್ ಮಾಡ್ಕೊಳ್ತಾ ಇದ್ದೀನಿ ಬ್ರೆಡ್ನ ಟೋಸ್ಟ್ ಮಾಡೋದಕ್ಕೆ. ಸೊ 2 ಸ್ಲೈಸಸ್ ಬ್ರೆಡ್ ತೊಗೊಂಡು ಅದನ್ನ ಫಸ್ಟು ನಾನು 2 ಸೈಡ್ಸು ಟೋಸ್ಟ್ ಮಾಡ್ಕೊತೀನಿ ನೀಟಾಗೆ. ಟೋಸ್ಟ್ ಅಂದರೆ ತುಂಬ ನಾನು ಫುಲ್ಲು ಬ್ರೌನ್ ಆಗೋ ಅಷ್ಟು ಟೋಸ್ಟ್ ಮಾಡ್ಕೊತಿಲ್ಲ, ಬಿಕಾಸ್ ನನಗೆ ಅದು ತುಂಬ ಹಾರ್ಡ್ ಆಗಿಬಿಟ್ರೆ ನನಗೆ ಇಷ್ಟ ಆಗೋಲ್ಲ ತಿನ್ನೋದಕ್ಕೆ. ಸೊ ಅದಕ್ಕೆ ಲೈಟಾಗಿ ಟೋಸ್ಟ್ ಮಾಡಿಕೊಂಡು ಅದ್ರ ಮೇಲೆ ಮಯೋನೀಸ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸೊ 2 ಬ್ರೆಡ್ ಮೇಲೂ ಮಯೋನೀಸ್ನ ನೀಟಾಗೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ತುಂಬ ಕ್ರಿಸ್ಪಿನೂ ಇರಬಾರ್ದು, ಹಾಗೆ ತುಂಬ ಟೋಸ್ಟ್ ಆಗದಿರೋನು ಹಂಗೆ ಬ್ರೆಡ್ ಸ್ವೀಟ್ ಆಗಿರ್ತಾರೆ ಆ ಥರನೂ ಇರಬಾರ್ದು. ಸೊ ನಾನಿಲ್ಲಿ ಯೂಸ್ ಮಾಡ್ತಿರೋದು ಬಂದು ಸ್ಯಾಂಡ್ವಿಚ್ ಬ್ರೆಡ್ಡು. ಸೊ ಇದು ಸ್ವಲ್ಪ ಸಾಲ್ಟ್ ಇರುತ್ತೆ, ನಾರ್ಮಲ್ ಬ್ರೆಡ್ ಥರ ಸ್ವೀಟ್ ಅಂತ ಏನೂ ಅನಿಸೋದಿಲ್ಲ. ಅದಕ್ಕೆ ಸ್ಯಾಂಡ್ವಿಚ್ ಬ್ರೆಡ್ನೇ ನಾನು ತೊಗೊಂಡಿದ್ದೀನಿ. ಸೊ ಇವಾಗ ಎರಡಕ್ಕೂ ನೀಟಾಗಿ ಮಯೋನೀಸ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದು ಆಯಿತು. ಸೊ ಮಯೋನೀಸ್ನ ಸ್ಪ್ರೆಡ್ ಮಾಡಿದ್ದು ಆದಮೇಲೆ 2 ಸ್ಲೈಸ್ ಬ್ರೆಡ್ಗೂ ನಾನು ಚೀಸ್ನ ಹಾಕ್ಕೊಳ್ತಾ ಇದ್ದೀನಿ, ಬಿಕಾಸ್ ನನಗೆ ಚೀಸ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಅದು ವೆಯ್ಟ್ ಗೇನ್ ಆಗೋಕ್ಕೂ ಹೆಲ್ಪ್ ಮಾಡುತ್ತೆ ಅಂತ ಅಂದ್ಕೊಂಡು ಸ್ವಲ್ಪ ಚೀಸ್ನ 1 ಸ್ಲೈಸ್ ಚೀಸ್ ಪೀಸ್ನ ನಾನು ಇದ್ರ ಮೇಲೆ ಇಟ್ಕೊತಾ ಇದ್ದೀನಿ. 2 ಸೈಡಲ್ಲೂ ಇಡಬಾರ್ದು, ಬರೀ 1 ಸ್ಲೈಸ್ ಬ್ರೆಡ್ ಮೇಲೆ ಮಾತ್ರ ನಾನು ಚೀಸ್ನ ಹಾಕ್ಕೊಳ್ತಾ ಇದ್ದೀನಿ.
ಸೊ ಚೀಸ್ ಹಾಕಿದಾದ್ಮೇಲೆ ಸ್ವಲ್ಪ ಹೊತ್ತು ಅದು ಮೆಲ್ಟ್ ಆಗಲಿ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ಸೊ ಸ್ಲಿಮ್ಮಲ್ಲಿ ಇಟ್ಬಿಟ್ಟು, ಇಲ್ಲಾಂದರೆ ಬ್ರೆಡ್ ಫುಲ್ಲು ಸೀದಂಗೆ ಆಗಿಬಿಡುತ್ತೆ. ಸೊ ನೆಕ್ಸ್ಟು ಚೀಸ್ ಸ್ವಲ್ಪ ಮೆಲ್ಟ್ ಆಗ್ತಿದ್ದು ಗೊತ್ತಾಗಿದ ತಕ್ಷಣ ಸ್ಟಫಿಂಗ್ಸ್ನ ಏನು ಎಗ್ ಸ್ಟಫಿಂಗ್ ಇತ್ತು, ಸೊ ಎಗ್ನ ಫುಲ್ಲು ಕಲಿಸಿಲ್ಲ ಅಂದರೆ ಈ ಥರ ಹಾಗೆ ಇರುತ್ತೆ, ಲೈಕ್ ಆಫ್ ಬಾಯ್ಲ್ ಥರ. ಬಟ್ ಅಂದರೆ ಸ್ವಲ್ಪ ಸ್ಪೈಸಸ್ ಮಸಾಲೆ ಎಲ್ಲ ಹಾಕಿರೋದಕ್ಕೆ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿ ಇರುತ್ತೆ. ಸೊ ಆ ಸ್ಟಫಿಂಗ್ಸ್ನ ಇಟ್ಕೊಂಡ್ಬಿಟ್ಟು ಬ್ರೆಡ್ಡಲ್ಲಿ ಸೊ ಟಾಪ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಸೊ ಟಾಪ್ನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಬ್ರೆಡ್ನ, ಸೊ 2 ಸೈಡ್ಸು ಇನ್ನೊಂದು ಸತಿ ಟೋಸ್ಟ್ ಮಾಡಿಕೊಂಡ್ರೆ ಚೀಸ್ ಎಲ್ಲ ಇನ್ನೂ ಚೆನ್ನಾಗಿ ಮೆಲ್ಟಾಗಿ ಸ್ವಲ್ಪ ಹಾಟ್ ಆಗುತ್ತೆ ಬ್ರೆಡ್ಡು. ಸೊ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ನಾನು ತುಂಬ ದಿವಸದಿಂದ ಈ ರೆಸಿಪಿ ಮಾಡಬೇಕು ಅಂತ ಅಂದ್ಕೊತಿದ್ದೆ, ಮೈಂಡಲ್ಲಿತ್ತು, ಬಟ್ ನಾನೆಲ್ಲೂ ನೋಡಿರಲಿಲ್ಲ ಈ ಥರ ವಿಡಿಯೋ. ಲೈಕ್ ಎಗ್ ಬುರ್ಜಿ ಮಾಡ್ತೀವಲ್ಲ, ಅದೇ ಥರ ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡೋಣ ಅಂತ ಅನ್ನಿಸ್ತಿತ್ತು ನನಗೆ. ಸೊ ಅದಕ್ಕೆ ಇವತ್ತು ಟ್ರೈ ಮಾಡಿದೆ. ಆ್ಯಂಡ್ ಎಗ್ಗು ತುಂಬ ಅರ್ಧಂಬರ್ಧ ಬೆಂದಿರೋದ್ರಿಂದ ಈ ಹಾಫ್ ಬಾಯ್ಲ್ ತಿಂದಂಗಿರುತ್ತಲ್ವ, ಆ ಯೆಲ್ಲೋ ಕಲರ್ ಕ್ರೀಮಿನೆಸ್ಸು ಅದು ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ತಿಳಿಸಿ. ಬಿಕಾಸ್ ಹೇಗಿತ್ತು ಅಂತ ನನಗೂ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದೆ, ಅದಕ್ಕೋಸ್ಕರ. ಆ್ಯಂಡ್ ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ಇನ್ನೊಂದು ಸತಿ ತಿರ್ಗಾ ತಿನ್ನಬೇಕು ಅನಿಸುತ್ತೆ ಒಂದು ಸತಿ ತಿಂದರೆ. ಸೊ ಇಲ್ಲಿ ನೋಡಿ, ಅದು ಬೈಟ್ ಮಾಡಿದಾಗ ಈ ಥರ ಕ್ರೀಮಿನೆಸ್ ಇತ್ತು, ತುಂಬಾ ಚೆನ್ನಾಗಿತ್ತು. ಸೊ ಈ ಒಂದು ಸ್ನ್ಯಾಕ್ಸ್ ರೆಸಿಪಿನ ಡೆಫಿನೆಟ್ಲಿ ಟ್ರೈ ಮಾಡಿ, ಬಿಕಾಸ್ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ನಾನು ತುಂಬ ದಿವಸದಿಂದ ಅಂದ್ಕೊತಿದ್ದೆ ಟ್ರೈ ಮಾಡಬೇಕು ಅಂತ, ಬಟ್ ಫೈನಲಿ ಇವತ್ತು ಮಾಡಿದೆ. ಬಟ್ ಟೇಸ್ಟ್ ಮಾತ್ರ ಅಷ್ಟೇ ಯೂನಿಕ್ ಆಗಿದೆ. ಮಯೋನೀಸು, ಚೀಸು ಮತ್ತು ಮೊಟ್ಟೆನ ಅರ್ಧಂಬರ್ಧ ಬೇಯಿಸಿದ್ದು, ಅದು ಕ್ರೀಮಿ ಫ್ಲೇವರ್ ಬರ್ತಿತ್ತು. ಆ ಯೆಲ್ಲೋ ಕಲರ್ ಇರುತ್ತಲ್ಲ, ಸೊ ಅದು ಒಂಥರ ಚೆನ್ನಾಗಿತ್ತು ತುಂಬಾ. ಸೊ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.